ಎಸ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸೇನೆ ಜಿಲ್ಲಾಧ್ಯಕ್ಷರಾದಂತಹ ಮಾರುತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಸರ್, ಈ ರೀತಿ ನೀವು ಉಗ್ರ ಹೋರಾಟವನ್ನ ನಡೆಸ್ತಾ ಇದ್ದೀರಾ, ಎಷ್ಟು ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದೀರಾ, ನಿಮ್ಗೆ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ, ಸಮಸ್ಯೆ ಏನಾಗಿದೆ ಸರ್? ಮೇಡಮ್ ಏನಿಲ್ಲ ಮೇಡಮ್, ಅಲ್ಲಿ ಮೊದಲಲ್ಲಿ ರೈತರು ತಾಲೂಕಿನ ಯಗಸ್ವಾಳ ಗ್ರಾಮದ ವ್ಯಾಪ್ತಿಯಲ್ಲಿ ಮೈಸೂರು ಪೆಟ್ರೋಕೆಮಿಕಲ್ ಅಂತ ಸಂಸ್ಥೆ ಇತ್ತು ಮೇಡಮ್, ಫ್ಯಾಕ್ಟರಿ ಇತ್ತು ಮೇಡಮ್. ಅದು ದಿನಾಂಕ 16/7/2013 ಏಕಾಏಕಿ ಅದು ಫ್ಯಾಕ್ಟರಿ ಬಂದ್ ಆಗ್ತದೆ ಮೇಡಮ್. ಯಾಕೆ ಅವರಿಗೆ 99 ಇಯರ್ಸ್ ಲೀಸ್ ಸರ್ಕಾರದ ಲ್ಯಾಂಡ್ ಅದು. ಅವ್ರು ಓದ್ತಾರೆ ಮೇಡಮ್. ಅದು ಅದೇ ಲ್ಯಾಂಡ್ ಅಲ್ಲಿ ಅದೇ ಮಾಲೀಕತ್ವದ ಇನ್ನೊಂದು ಹೆಸರು IGPL ಅಂತ ಆ ಫ್ಯಾಕ್ಟರಿ ಚಾಲು ಮಾಡ್ತಾರೆ ಮೇಡಮ್. ಪಾಪ ಇವರು ಫ್ಯಾಕ್ಟರಿ ಬಂದಾಗಣ ಅಲ್ಲಿನ ಕಾರ್ಮಿಕರು ಕೋರ್ಟ್ ಮೊರೆ ಹೋಗ್ತಾರೆ ಮೇಡಮ್. ಕೋರ್ಟ್ ಮೊರೆ ಹೋದ್ರೆ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಅವಾರ್ಡ್ ಕೊಡ್ತಾರೆ, ಯಾವ್ದು ಹುಬ್ಳಿ. ಕೊಟ್ಮೇಲೆ ಇವರು ಮತ್ತೆ ಇವರು ಓನರ್ಸ್ ಮತ್ತೆ ಹೈಕೋರ್ಟ್ ಹೋಗ್ತಾರೆ ಮೇಡಮ್. ಈಗ ಹೈಕೋರ್ಟ್ ಅಲ್ಲಿ ಕೋರ್ಟ್ ಕೇಸ್ ನಡಕಲಕ ಮತ್ತೆ ಪ್ಲಾಂಟ್ ಹೆಂಗ್ ಆಗ್ತಾರೆ ಮೇಡಮ್? ಆಕ್ಚುಲಿ ಅದು ಮತ್ತೆ ಸರ್ಕಾರದಿಂದ ಅಲರ್ಟ್ ಆಗ್ಬೇಕು ಮೇಡಮ್. ಅದು ಯಾಕಂದ್ರೆ ಲ್ಯಾಂಡ್ ಅವ್ರದಲ್ಲ, ಲ್ಯಾಂಡ್ ಇರೋದು ಗೌರ್ಮೆಂಟ್ ಇದು. ನಾವು ಇದ್ರ ಸಂಬಂಧ ಒಂದು ಹೋರಾಟ ಮಾಡ್ತೀವಿ. ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಹನುಮಂತ ಜಿ ಯಳಸಿಂಗ್ ಸಾಹೇಬ್ರ ಒಂದು ಆದೇಶದ ಮೇರೆಗೆ ಈಗ ಒಂದು ಫ್ಯಾಕ್ಟರಿ ಹಾಕ್ಬೇಕಂದ್ರೆ ಈಗ KDBದು PCB ಕಂಟ್ರೋಲ್ ಬೋರ್ಡ್ ಮತ್ತೆ ಫ್ಯಾಕ್ಟರಿ ಬೈಲರ್ಸ್ ಎಲ್ಲ ಸುಮಾರು ಮತ್ತೆ ಕಾರ್ಮಿಕ ಇಲಾಖೆ ಇವು ಇಲಾಖೆದು NOC ಮತ್ತು ಪರ್ಮಿಷನ್ ಬೇಕು ಮೇಡಮ್. ನಾವು ನೀನು ಹೋರಾಟ ಹಮ್ಮಿಕೊಂಡಾಗ ಎಲ್ಲಾ ಅಧಿಕಾರಿಗಳ ಸಮಕ್ಷಮದಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ಅವರು ಓಪನ್ ಹೇಳ್ತಾರ, ಇಲ್ಲಪ್ಪ ನಾವ್ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಕೊಟ್ಟಿಂದ ಹೇಳಿ ಮತ್ತೆ ಒಳಗ ಫ್ಯಾಕ್ಟರಿ ಹೋಗಿ ಎಲ್ಲ ವಿಡಿಯೋ ಕ್ಲಿಪ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ತಾರೆ ಮೇಡಮ್. ರಿಪೋರ್ಟ್ ಮಾಡಿ ನಾವು ಆಮೇಲೆ ನಾವು ರಿಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ ಮೇಡಮ್. ನಮ್ದು ಉದ್ದೇಶ ಇಷ್ಟ ಮೇಡಮ್, ಒಂದು ಮನೆ ಕಟ್ಟಬೇಕಂದ್ರೆ ಸುಮಾರು ಡಾಕ್ಯುಮೆಂಟ್ ಕೇಳ್ತಾರ. ಪಂಚಾಯತ್ ಹಿಡ್ಕೊಂಡು ಮುನ್ಸಿಪಾಲಿಟಿ ತನ ಸುಮಾರು ಕೋಟಿಗಳ ವ್ಯವಹಾರ ಹಂತದಲ್ಲಿ ಈಗ ನಮ್ಮ ಜಿಲ್ಲಾಡಳಿತ ಏನ್ ಮಾಡ್ತದೆ ಮೇಡಮ್? ಆದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದ್ರೆ ಇಷ್ಟು ದಿನ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇರುವ ಅಧಿಕಾರಿಗಳು, ಇದು ಇಷ್ಟು ದೊಡ್ಡ ಕಂಪನಿ ಶುರುವಾಗೋದು ಅವ್ರ ಗಮನಕ್ಕೆ ಬಂದಿತ್ತ ಅಥವಾ ಇವರೇ ಅವ್ರಿಗೆ ಸಪೋರ್ಟ್ ಆಗಿ ಬಂದದ ಮೇಡಮ್? ಎಲ್ಲರೂ ಹಣದಾಸಿಗೆ ಬಲಿ ಆಗಿರ ಮೇಡಮ್. ಎಲ್ಲರೂ ಬಲಿ ಮೇಡಮ್. ನಿಮ್ಗೆ ಗೊತ್ತಲ್ಲ ಮೇಡಮ್, ಸಣ್ಣದು ಏನ್ ಮಾಡ್ಬೇಕಂದ್ರೆ ಸುಮಾರು ಡಾಕ್ಯುಮೆಂಟ್ ಗಳು NOC ಕೇಳ್ತಾರ. ಈಗ 300 500 ಎಕರೆ ಮೇಡಮ್. ಈಗ ಅವರು ಲೀಸ್ ಇತ್ತನ್ರ ಮೇಡಮ್, ರೈತರಿಂದ 1 ಎಕರೆಗೆ 30,000 ಟೈಪ್. ಸಣ್ಣ ರೈತ ಒಂದೇನಾದ್ರೂ ಕೆಲಸ ಮಾಡ್ತಾನೆ ಅಂದ್ರೆ ಅವ್ರಿಗೆ ಸಾಕಷ್ಟು ದಾಖಲೆಗಳು, ಪರ್ಮಿಷನ್ಗಳು ಕೇಳುವಂತ ಅಧಿಕಾರಿಗಳು ಇದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಅವರು ತಿಳಿದಿದ್ರು ತಿಳಿದಿಲ್ಲ ಅಂತ ಇರ್ಬೋದಾ? ಹೌದು ಮೇಡಮ್. ಈಗ ನಾವು ಜಸ್ಕಮ್ ಅವ್ರು ಬಂದಿದ್ರೆ ಮೇಡಮ್, ಅವ್ರು ಕೇಳ್ತೀವಿ ಮೇಡಮ್. ನಾವ್ ಅಂತೀವಿ ಅಲ್ಲಪ್ಪ ಇವತ್ತು ಬಡವರು 500,000 2,000 ಕಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಕಟ್ ಮಾಡ್ತೀರಿ ಕರೆಂಟ್ ನೀವು. ಅಂತದ್ರಾಗ ಇಲ್ಲಿ 500 ಎಕರೆ ಲ್ಯಾಂಡಿಗೆ ನೀರು ಮತ್ತೆ ಕರೆಂಟ್ ಹೆಂಗ್ ಬರ್ತದ? ನೀವ್ ಯಾಕೆ ಸುಮ್ಮನೆ ಕುಂತೀರಿ? ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು ಮೇಡಮ್. ಈಗ ನೆಕ್ಸ್ಟ್ ಏನ್ ಆಗ್ಬೇಕು ನಿಮ್ಗೆ? ನಿಮ್ ಮುಂದಿನ ನಡೆ ಏನು ಮೇಡಮ್? ನಿನ್ನೆ ಅವರು ಮಾನ್ಯ ತಹಸೀಲ್ದಾರರು ಜಿಲ್ಲಾಧಿಕಾರಿ ಪರವಾಗಿ ಬಂದು ಮನವಿ ಸ್ವೀಕರಿಸಿ ನಾಳೆ ನಡೆದ ಮೇಡಮ್ ಅಲ್ಲಿ ನಮ್ಮ DC ಮೇಡಮ್ ಅಲ್ಲಿ ಭೇಟಿಯಾಗಿ ಒಂದು ಡೇಟ್ ತಗೊಂಡು ಎಲ್ಲಾ ಸಂಘ ಸಂಸ್ಥರ ಕರೆದು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂಬುದು ಮುಂದೆ ನಡೆ ಗೊತ್ತಾಗ್ತದೆ ಮೇಡಮ್. ನಾವಂತೂ ಮೇಡಮ್ ದಲಿತ ಸೇನೆ ಸುಮ್ಮನೆ ಕೂಡಂಗಲ್ಲ ಮೇಡಮ್. ಯಾಕಂದ್ರೆ ಮೇಡಮ್ 70ಕ್ಕೆ ಹೆಚ್ಚು ಜನ ಕಾರ್ಮಿಕರು ಬೀದಿಗೆ ಬಿದ್ದಾರೆ ಮೇಡಮ್. ಸುಮಾರು 13 ವರ್ಷಗಳಿಂದ ಮೇಡಮ್. ಕೆಲವು ಜನ ಸತ್ತೋಗ್ಬಿಟ್ರ ಮೇಡಮ್ ಅಲ್ಲಿ ತೆಗೆದ ಕಾರಣಕ್ಕೆ. ಹೌದು ಮೇಡಮ್. ಮತ್ತೆ ಮೇಡಮ್ ಅವ್ರು ಹೆಂಗ್ ಬದುಕ್ ಮೇಡಮ್? ಅದ್ರಾಗ ಶೆಡ್ಯೂಲ್ ಕ್ಯಾಸ್ಟ್ ಆರ ಮತ್ತೆ ಬ್ಯಾಕ್ವರ್ಡ್ ಆರ ಮೇಡಮ್. ಅವ್ರಿಗೆ ಲ್ಯಾಂಡ್ ಇರ್ತೇವೆ ಮೇಡಮ್ 50-60 ಎಕರೆ. ಇಷ್ಟೊಂದು ಘಟನೆಗಳು ನಡೆದಿದ್ರು ಕೂಡ ಮೇಲಾಧಿಕಾರಿಗಳಾಗಿರ್ಬೋದು ಅಥವಾ ಆಡಳಿತ ಮಂಡಳಿಯವರಾಗಿರ್ಬೋದು ಯಾವ್ದು ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಏನ್ ತಡಲ್ಲ ಮೇಡಮ್. ಈಗ ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಾ ಇದೇ ರೀತಿ ಮುಂದುವರ್ಸಿದ್ರೆ? ಮೇಡಮ್ ನಾವಾಗ ಆ ಕಂಪನಿ ಬಂದ್ ಮಾಡೋದ್ ಗ್ಯಾರಂಟಿ. ಆ ಕಂಪನಿ ಮುಂದೆ ಮತ್ತೆ ಅವ್ರ ಹತ್ರ ಧರಣಿ ಕೂಡ್ತೀವಿ, ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವಿ. ಯಾಕಂದ್ರೆ ಮೇಡಮ್ ಪಾಪ 70ಕ್ಕೆ ಹೆಚ್ಚು ಕುಟುಂಬಗಳು ಬೀದಿ ಬಿದ್ದ ಮೇಡಮ್. ಈಗ ಆ ಕುಟುಂಬಗಳಿಗೆ ಯಾವ್ದೇ ರೀತಿ ಒಂದು ಬೆನ್ನೆಲುಬಾಗಿ ಯಾವ್ದು ಕೆಲಸ ಕಾರ್ಯಗಳು ಇದೆಯಾ ಇಲ್ವಾ? ಇಲ್ಲ ಮೇಡಮ್. ಈಗ ಪಾಪ ಕೂಲಿ ಮಾಡ್ತಾರ ಮೇಡಮ್. ಕೆಲವು ಜನ ಆಟೋ ಹೊಡಿತಾರ, ಕೆಲವು ಜನ ಕೂಲಿ ಹೋಗ್ತಾರ ಮೇಡಮ್. ಅಂದ್ರೆ ಇದನ್ನೇ ನಂಬ್ಕೊಂಡಿದ್ದಂತ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಈಗ. ಹೌದೌದು ಮೇಡಮ್. ಹೌದು ಮೇಡಮ್. ಎಸ್ ಮಾರುತಿ ಅವರೇ, ಧನ್ಯವಾದ ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ ಮಾತನಾಡಿದಕ್ಕೆ.
ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಮಾರುತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಬ್ಬ ಸಣ್ಣ ರೈತ ಅವನ ಒಂದಷ್ಟು ಕೆಲಸಗಳಾಗಿರ್ಬೋದು, ಅವ್ನ್ ಬೇರೆ ಒಂದಷ್ಟು ಕೆಲಸಗಳು ಮಾಡ್ಬೇಕಾದ್ರೆ ಆ ಪರ್ಮಿಷನ್ ಇರ್ಬೋದು, ಇದೊಂದು ಆದೇಶ ಇರ್ಬೋದು ಅಂತ ನೂರಾರು ಪ್ರಶ್ನೆಗಳನ್ನ ಮಾಡುವಂತಹ ಅಧಿಕಾರಿಗಳು ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಖಾನೆಯನ್ನ ಶುರು ಮಾಡುವಾಗ ಯಾಕೆ ಯಾವುದೇ ರೀತಿ ಪರ್ಮಿಷನ್ ತಗೊಳ್ಳದೆ ಇದ್ದಾರೆ ಅಂದ್ರೆ ಇವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಒಬ್ಬ ಸಣ್ಣ ರೈತನಿಗೆ ಒಂದು ಕರೆಂಟ್ ಇರ್ಬೋದು, ಪವರ್ ಎಳೆದುಕೊಡುವಂತದ್ದು ಇರ್ಬೋದು, ಒಂದ್ ಲೈನ್ ಇರ್ಬೋದು, ಈ ರೀತಿ ಇದಕ್ಕೆಲ್ಲದಕ್ಕೂ ಪರ್ಮಿಷನ್ ಕೇಳುವಂತಹ ಆಡಳಿತ ಮಂಡಳಿಯವರು ಈಗ ಇವ್ರಿಗೆ ನೀರಿರ್ಬೋದು ಅಥವಾ ಕರೆಂಟ್ ಇರ್ಬೋದು, ಇದನ್ನೆಲ್ಲ ಹೇಗೆ ಸರಬರಾಜು ಮಾಡ್ತಾ ಇದ್ದಾರೆ, ಇದು ಯಾವ ರೀತಿಯಾದಂತಹ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಆಗಿದೆ ಅಂತ ಅವರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನು ಫಲವತ್ತತೆ ಆಗಿರುವಂತಹ ಭೂಮಿ ನಾಶ ಆಗ್ತಾ ಇದೆ ಅನ್ನೋ ಭೀತಿ ಶುರುವಾಗಿದೆ ರೈತರಿಗೆ. ಏನು KADB, KSPCB, ಜೆಸ್ಕಾಂ, ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಯಾವುದೇ ಇಲಾಖೆಗಳು ಅಂತಿಮ ಅನುಮತಿ ಇಲ್ಲದೆ ಈ ಚಟುವಟಿಕೆಯನ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಅಧಿಕಾರಿಗಳಿಗೆ ತಿಳಿದಿದೆ, ಆದ್ರೂ ಕೂಡ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿನ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಜಿಲ್ಲಾಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ, ಆದ್ರೆ ಆ ಭರವಸೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋದು ಕೂಡ ನೋಡ್ಬೋದು ನಾವು. ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಅನ್ಯಾಯದ ವಿರುದ್ಧ ದಲಿತ ಸೇನೆ ಕಾರ್ಖಾನೆ ಮುಂದೆ ಶೆಡ್ ಹೊಡೆದು ಪ್ರತಿಭಟನೆ ನಡೆಸ್ತಾ ಇದೆ. ಆದ್ರೆ ಸ್ಥಳಕ್ಕೆ ಯದ್ಲಾಪುರ ಪಂಚಾಯತಿ PDO ಆಗಿರುವಂತಹ ಚೆನ್ನಮ್ಮ ಆಗಮಿಸಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. PDO ಅಧಿಕಾರಿ ಆಗಿರ್ಬೋದು, ಒಬ್ಬ ಸ್ಥಳೀಯ ಅಧಿಕಾರಿ ಆಗಿರ್ಬೋದು, ಅವರು ಕೂಡ ಬಂದು ಇಲ್ಲಿ ಒಂದು ಸ್ಪಂದನೆಯನ್ನ ನೀಡಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರ ಬಾಕಿ ವೇತನ ಸಂದಾಯ ಆಗೋವರೆಗೂ ಮತ್ತೆ ಹೈಕೋರ್ಟ್ ಅಂತಿಮ ತೀರ್ಪು ಬರೋವರೆಗೂ ಕಾರ್ಖಾನೆಗೆ ಅನುಮತಿ ನೀಡಬಾರದು ಅಂತ ಈಗಾಗಲೇ ಫೆಬ್ರವರಿ 27, 2026 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಹೋರಾಟದಲ್ಲಿ ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮಾರುತಿ ಕಣೋಳ್ ಇರ್ಬೋದು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಜಯಶ್ರೀ ಇರ್ಬೋದು, ಮುಖಂಡರಾಗಿರುವಂತ ಎಂ ಈರಣ್ಣ, ಷಣ್ಮುಖಪ್ಪ ಗಂಟೆ, ಸುರೇಶ ಇವರೆಲ್ಲರೂ ಉಪಸ್ಥಿತರಿದ್ದು ಏನು ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ, ಮಾಲೀಕರಾಗಿರ್ಬೋದು ಬಾಕಿ ವೇತನ ಪಾವತಿಸ್ತಾರ ಅಥವಾ ರೈತರಿಗೆ ಸ್ಪಂದನೆಯನ್ನ ನೀಡ್ತಾರ, ಅಧಿಕಾರಿಗಳು ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ.